ಬಳ್ಳಾರಿಯಿಂದ ಅವರು ಮಂಡ್ಯಕ್ಕೆ ಬಂದಾಗ ಅವರನ್ನು ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಂತೆ ಈ ರೋಹನ್ ಗೌಡ. ತನ್ನ ಕಾರಲ್ಲೇ ಬಳ್ಳಾರಿಯಿಂದ ಇಲ್ಲಿ ಕರ್ಕೊಂಡು ಬಂದ ಅನ್ನುವಂತೆಲ್ಲ ಮಾಹಿತಿ ಇದೆ. ಇನ್ನು ಆಗಾಗ ಶೋಭಾರಾಣಿ ಅವರ ಕಚೇರಿಯಲ್ಲೂ ಈ ರೋಹನ್ ಗೌಡ ಕಾಣಿಸ್ಕೊಳ್ತಾ ಇದ್ದ. ನೀವು ಫೋಟೋ ನೋಡ್ತಾ ಇದ್ದೀರಿ, ವಿಡಿಯೋಗಳನ್ನು ಗಮನಿಸ್ತಾ ಇದ್ದೀರಿ. ಫೋಟೋದಲ್ಲಿ ನಾವು ಮಾರ್ಕ್ ಮಾಡಿದೀವಲ್ಲ, ಆತ ರೋಹನ್ ಗೌಡ. ಈ ವಿಡಿಯೋದಲ್ಲೂ ಮಾರ್ಕ್ ಮಾಡಿದ್ ನಿಮ್ಗೆ ಕಾಣಿಸುತ್ತೆ, ಆತನೇ ರೋಹನ್ ಗೌಡ. ಶೋಭಾರಾಣಿ ಅವರ ಅಕ್ಕಪಕ್ಕದಲ್ಲೇ ಓಡಾಡ್ತಾ ಇದ್ದವನು. ಈಗ ಕೇಸ್ನಲ್ಲಿ FIR ಮಾಡಿದ್ರು, ದುರ್ಬಲ ಸೆಕ್ಷನ್, ಇಮಿಡಿಯೇಟ್ ಬೇಲ್ ಆಯಿತು ರೋಹನ್ ಗೌಡನಿಗೆ. ಸೀರಿಯಸ್ ಅಫೆನ್ಸು, ಸುಲಭವಾಗಿ ಬೇಲ್ ಸಿಕ್ತು. ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಬಡವರಿಗೆ ಒಂದು, ಶ್ರೀಮಂತರಿಗೊಂದು, ಪ್ರಭಾವಿಗಳಿಗೊಂದು ಈ ರೀತಿಯ ನ್ಯಾಯ ವ್ಯವಸ್ಥೆ ಇದೆಯಾ ನಮ್ಮಲ್ಲಿ? ಆತ್ಮೀಯತೆಯ ಕಾರಣಕ್ಕಾಗಿ FIR ನಲ್ಲೇ ದುರ್ಬಲ ಸೆಕ್ಷನ್ಗಳನ್ನು ಆಡ್ ಮಾಡಲಾಯ್ತಾ? ಇದೆಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಇನ್ನು ತನಿಖೆಗೂ ಮೊದಲೇ ಈ ಕೇಸಲ್ಲಿ ಕ್ಲೀನ್ ಚಿಟ್ ಕೊಟ್ಟಂಗೆ ಕಾಣಿಸ್ತಾ ಇತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP. ಜುಲೈ 2ನೇ ರಾತ್ರಿ 8:30ಕ್ಕೆ ಆರೋಪಿಗಳನ್ನು ಠಾಣೆ ಕರೆತಂದರು. ವೈದ್ಯಕೀಯ ತಪಾಸಣೆಗೆ 1 ದಿನ ತಡ ಮಾಡಿದ್ರು. ತಮಾಷೆಗಾಗಿ ಫೈರಿಂಗ್ ಮಾಡಿದ್ದು ಒಂದಿದ್ದಕ್ಕೆ ಹೆಚ್ಚಿನ ತನಿಖೆ ಮಾಡಲಿಲ್ಲ. ಅಂದ್ರೆ ಆರೋಪಿಗಳು ತಮಗೆ ಬೇಕಾದ ರೀತಿಯಲ್ಲಿ ಹೇಳ್ಕೊಡ್ತಾರೆ, ತಮಾಷೆಗಾಗಿ ಮಾಡಿದ್ವಿ, ನಮ್ಮ ಸ್ನೇಹಿತ ಅನ್ನೋ ರೀತಿಯಾಗಿ ಫೈರಿಂಗ್ ಮಾಡಿದ್ವಿ, ಈ ರೀತಿಯೆಲ್ಲ ಮಾತನಾಡ್ತಾರೆ. ಅದನ್ನೇ ನಂಬಿಕೊಂಡು ತನಿಖೆ ಆಗಿದೆ. ಅವ್ರು ಹೇಳಿದ್ದೇ ಸತ್ಯ ಅನ್ನೋ ರೀತಿ. FSL ವರದಿ ಬರೋ ಮೊದಲೇ SP ಹೇಳ್ತಾರೆ ಅದು ಏರ್ ಗನ್ನು ಅಂತ. ಇನ್ನೊಂದು ಇಂಟ್ರೆಸ್ಟಿಂಗು ಅಂತಂದ್ರೆ, ಮಂಡ್ಯದ SP ಇದಾರಲ್ವಾ ಡಾಕ್ಟರ್ ಶೋಭಾರಾಣಿ, ಇನ್ಸ್ಟಾಗ್ರಾಮ್ ಅಲ್ಲಿ ಕೇವಲ 56 ಜನರನ್ನ ಫಾಲೋ ಮಾಡ್ತಾರೆ ಅವರು. ಅದರಲ್ಲಿ ಆರೋಪಿ ರೋಹನ್ ಗೌಡ ಕೂಡ ಒಬ್ಬ. ರೋಹನ್ ಗೌಡನನ್ನು ಫಾಲೋ ಮಾಡ್ತಾರೆ. ಅದವರ ವೈಯಕ್ತಿಕ ವಿಚಾರ, ಯಾರನ್ನು ಬೇಕಾದರೂ ಫಾಲೋ ಮಾಡಬಹುದು. ಬಟ್ 56 ಜನರನ್ನ, ಗಣ್ಯರನ್ನ ಫಾಲೋ ಮಾಡೋದ್ರಲ್ಲಿ ಈ ರೋಹನ್ ಗೌಡ ಕೂಡ ಒಬ್ಬ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, SP ಅವರಿಗೆ ಈ ಕುಟುಂಬದ ಜೊತೆಗೆ ಆತ್ಮೀಯತೆ ಇತ್ತು ಅಂತ ವಿಡಿಯೋಗಳು, ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಫಾಲೋ ಮಾಡ್ತಾ ಇರೋದು, ಇದೆಲ್ಲವೂ ನೋಡಿದ್ರೆ ಅನ್ಸುತ್ತೆ ಆ ರೀತಿ. ಮಂಡ್ಯದಲ್ಲಿ ಜನ ಕೂಡ ಮಾತನಾಡ್ತಾ ಇದ್ದಾರೆ, ಇದೇ ದಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆ ರೋಹನ್ ಗೌಡ ಅಲ್ಲಿ SP ಕಚೇರಿಯಲ್ಲಿ ಓಡಾಡ್ತಾ ಇದ್ದವನು, ಅವನ್ ತಪ್ಪು ಮಾಡಿದ್ರೆ ಏನೂ ಆಗಲ್ಲ ರೀ, ಸಂಜೆ ಹೊತ್ತಿಗೆ ಬೇಲ್ ಸಿಗುತ್ತೆ, ಸಾಮಾನ್ಯ ಜನ ಆದ್ರೆ ಬಿಟ್ಟು ಕಳಿಸ್ತಿದ್ದೀರಾ? ಹಿಂಗೆ ಸಾಮಾನ್ಯದವರು ಅಂತಾದ್ರೆ ಹಿಂಗೆ ಮಾಡ್ತಿದ್ರ ಪೊಲೀಸರು ತನಿಖೆ? ಜನ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದನ್ನ ನೇರ ಸಂಪರ್ಕದಲ್ಲಿ. ನಂದನ್ನ, ಈ ಅನುಮಾನ ಸುಖ ಸುಮ್ಮನೆ ಹುಟ್ಟುಕೊಳ್ತಾ ಇಲ್ಲ ಅಂತ ಪುಷ್ಟಿ ನೀಡುವಂತ ಬೆಳವಣಿಗೆಗಳು ನಡೀತಾ ಇದ್ದಾವೆ. ರಕ್ಷತ್, ಲಾರಿ ಚಾಲಕನ ಮೇಲೆ ಫೈರಿಂಗ್ ಆಗಿತ್ತು. ಆರಂಭದಲ್ಲಿ ಇಡೀ ಮಂಡ್ಯವನ್ನ ಘಟನೆ ಬೆಚ್ಚಿ ಬೀಳಿಸಿತ್ತು. ಯಾಕಂತ ಹೇಳಿದ್ರೆ ಫೈರಿಂಗ್ ಅನ್ನ ನಡೆಸಿ ದರೋಡೆಗೆ ಏನಾದರೂ ಯತ್ನಗಳು ಆಗ್ತಾ ಅನ್ನುವಂತ ಅನುಮಾನಗಳು ಕೂಡ ಹುಟ್ಕೊಂಡಿತ್ತು. ಆನಂತರದಲ್ಲಿ ಸ್ವತಃ SP ಅವರೇ ಒಂದು ಪ್ರೆಸ್ ಮೀಟ್ ಮಾಡಿ ಕ್ಲಾರಿಟಿ ಕೊಡುವಂತ ಕೆಲಸ ಮಾಡ್ತಾರೆ. ಫನ್ಗಾಗಿ ಫೈರಿಂಗ್ ನಡೆದಿದೆ ಅನ್ನುವಂತ ಮೂಲಕ ಈ ಗಂಭೀರ ಪ್ರಕರಣದ ಗಂಭೀರತೆಯನ್ನೇ ಸಡಿಲಗೊಳಿಸುವಂತ ಪ್ರಯತ್ನಗಳು ಕೂಡ ಆಗುತ್ತೆ. ಅವ್ರಿಗೆ ಸಂಜೆ ಒಳಗಾಗಿ ಬೇಲ್ಗಳಾಗತ್ತೆ, ಬೇಲಾಗಿ ಆರೋಪಿಗಳು ರಿಲೀಸ್ ಆಗ್ತಾರೆ. ಆಗ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳೋಕೆ ಶುರುವಾಗುವಂಥದ್ದು. ಆ ಅನುಮಾನಗಳು ಹುಟ್ಕೊಳ್ಳೋದಕ್ಕೂ ಒಂದಷ್ಟು ಕಾರಣಗಳಿದೆ. ಮಂಡ್ಯ SP ಡಾಕ್ಟರ್ ಶೋಭಾರಾಣಿ ಅವರ ಜೊತೆಗೆ ಪ್ರಮುಖ ಆರೋಪಿ ರೋಹನ್ ಗೌಡ ಏನಿದ್ದಾರೆ, ಅವರ ಕುಟುಂಬದ ನಂಟು ಬಹಳಷ್ಟು ಗಟ್ಟಿಯಾಗಿದೆ ಎನ್ನುವಂಥದ್ದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಫೋಟೋಗಳು ಮತ್ತೆ ವಿಡಿಯೋಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅಂದ್ರೆ ಬಳ್ಳಾರಿಯಿಂದ ಅವರು ಮಂಡ್ಯಕ್ಕೇನೋ ಜನವರಿ 1ನೇ ತಾರೀಕು ಅವರು ವರ್ಗಾವಣೆ ಆಗಿ ಬರ್ತಾರೆ. ಆ ಸಂದರ್ಭದಲ್ಲಿ ತನ್ನದೇ ಕಾರ್ನಲ್ಲಿ ಅವ್ರನ್ನ ಬಳ್ಳಾರಿಯಿಂದ ಮಂಡ್ಯವರೆಗೂ ಕರೆತಂದಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಬಹಳಷ್ಟು ಅದ್ದೂರಿಯಾಗಿ SP ಮೇಡಮ್ ಅವರನ್ನ ವೆಲ್ಕಮ್ ಕೂಡ ಮಾಡ್ಕೊಂಡಿದ್ದ. ಅದರ ಸಂಬಂಧಿತ ಫೋಟೋಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಆತ SP ಕಚೇರಿಯಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದ. ಅವರ ಹಿಂದೆ ಮುಂದೆ ಅಕ್ಕಪಕ್ಕನೆ ಓಡಾಡ್ಕೊಂಡಿದ್ದಂತ ವ್ಯಕ್ತಿ. ಆತನ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಕೇಳುವಂತ ಸಂದರ್ಭದಲ್ಲಿ ಅದುವೇ ಫೈರಿಂಗ್ ನಡೆಸಿ ಚಾಲಕರನ್ನ ಬೆದರಿಸುವಂತ ಪ್ರಯತ್ನಗಳಾಗಿದೆ ಅನ್ನುವಂತ ಆರೋಪಗಳು ಕೇಳಬಂದಂತಹ ಸಂದರ್ಭದಲ್ಲೂ ಕೂಡ ಇಲ್ಲೋ ಒಂದ್ ಕಡೆ SP ಅವರು ಆ ಕುಟುಂಬದ ಜೊತೆಗಿನ ಒಡನಾಟಗಳಿದ್ದಂತ ಕಾರಣಗಳಿಂದಾಗಿ FIR ನಲ್ಲಿ ಒಂದಷ್ಟು ಸಡಿಲವಾದಂತಹ ಶಿಕ್ಷಣಗಳನ್ನ ಹಾಕ್ಲಾಯ್ತಾ ಅನ್ನುವಂತ ಅನುಮಾನಗಳು ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನೀವು ಗಮನಿಸಬಹುದು,
ಇನ್ಸ್ಟಾಗ್ರಾಮ್ ನಲ್ಲಿ ಕೆಲವೇ ಮಂದಿಯನ್ನ ಡಾಕ್ಟರ್ ಶೋಭಾರಾಣಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ಆ ಕೆಲವೇ ಮಂದಿಗಳಲ್ಲಿ ರೋಹನ್ ಗೌಡ ಕೂಡ ಒಬ್ಬ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದಂತಹ ವಿಚಾರ. ಅವರ ವೈಯಕ್ತಿಕ ವಿಚಾರಗಳು ಏನೇ ಇದ್ರೂ ಕೂಡ ಅಂದ್ರೆ ಈ ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ಆ ಕುಟುಂಬದ ಜೊತೆಗಿನ ಒಡನಾಟ ಆ ಸೆಕ್ಷನ್ಗಳಲ್ಲಿ ಒಂದು ದುರ್ಬಲಗೊಳಿಸುವಂತ ಪ್ರಯತ್ನಗಳಿಗೆ ಕಾರಣ ಆಯ್ತಾ ಅನ್ನುವಂತ ಚರ್ಚೆ ಇದೀಗ ಮಂಡ್ಯದ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದೇ ರೀತಿಯ ಕೆಲಸವನ್ನ ಯಾರಾದ್ರೂ ಜನಸಾಮಾನ್ಯ ಮಾಡಿದಿದ್ರೆ, ಆತನ ಬಡವರು ಮಾಡಿದಿದ್ರೆ ಆತರ ವಿರುದ್ಧವೂ ಕೂಡ ಇದೇ ರೀತಿಯಾದಂತಹ ಪರಿಣಾಮಗಳಾಗ್ತಾ ಇತ್ತಾ, ಮಂಡ್ಯದಲ್ಲಿ ಬಡವರಿಗೊಂದು ಅಥವಾ ಶ್ರೀಮಂತರಿಗೊಂದು ಈ ರೀತಿಯ ಕಾನೂನುಗಳು ಇದೆಯಾ ಅನ್ನುವಂತ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆ ಕುಟುಂಬದ ಜೊತೆಗಿನ ಮಂಡ್ಯ ಎಸ್ ಪಿ ಅವರ ನಂಟೇನಿದೆ, ಆ ನಂಟಿನ ಸಂಬಂಧಿತ ಫೋಟೋಗಳು ವಿಡಿಯೋಗಳು ವೈರಲ್ ಆದಂತ ಬೆನ್ನಲ್ಲಿ ಪೊಲೀಸರ ತನಿಖೆ ವಿರುದ್ಧ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಅನುಮಾನಗಳು ಈ ತನಿಖೆಯಿಂದ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಕೃತ್ಯ ಆಗಿ ಸುಮಾರು 2-3 ದಿನಗಳಾಗ್ತಾ ಬಂತು, ಇನ್ನೂ ಕೂಡ ಟ್ರಕ್ ಅನ್ನ ವಶಪಡಿಸಿಕೊಳ್ಳುವಂತ ಪ್ರಯತ್ನಗಳಾಗಿಲ್ಲ. ಅದಕ್ಕೂ ಮೊದಲೇ ಟ್ರಕ್ ಮೇಲೆ ಫೈರಿಂಗೇ ಆಗಿಲ್ಲ ಅನ್ನುವಂತಹ ಡಿಸಿಷನ್ಗೆ ಮಂಡ್ಯ ಪೊಲೀಸರು ಬಂದಿರತಕ್ಕಂಥದ್ದು. ಒಂದ್ ಕಡೆ ಮೆಡಿಕಲ್ ಟೆಸ್ಟ್ ಅನ್ನ ಲೇಟ್ ಮಾಡಿದ್ರು ಅನ್ನುವಂಥದ್ದು, ಮತ್ತೊಂದ್ ಕಡೆ ಆತ ಏರ್ ಫೈರಿಂಗ್ ಅನ್ನ ಮಾಡಿದೀವಿ, ಫನ್ಗಾಗಿ ಫೈರಿಂಗ್ ಮಾಡಿದೀವಿ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಆರೋಪಿಗಳು ಕೊಡ್ತಾರೆ. ಅದನ್ನೇ ಕೂಡ ಈಗ ಪೊಲೀಸ್ ಮೂಲಗಳು ಕೂಡ ಅದನ್ನ ದೃಢಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಆ ಕುಟುಂಬದ ಪ್ರಮುಖ ಆರೋಪಿ ಏನಿದೆ ರೋಹನ್ ಗೌಡ, ಆ ಕುಟುಂಬದ ಜೊತೆಗಿನ ಮಂಡ್ಯ ಎಸ್ ಪಿಯ ಒಡನಾಟವೇ ಈ ಕೇಸನ್ನ ದುರ್ಬಲಗೊಳಿಸೋದಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಈಗ ಮಂಡ್ಯ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರ್ತಕ್ಕಂತಹ ಚರ್ಚೆ. ರಕ್ಷತ್, ಥ್ಯಾಂಕ್ ಯು ನಂದನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.